ಬಹುಜನ ನಾಯಕ ಜೈ ಭೀಮಾ ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಶಪಥ ಕೈಯುವೆವು ಹಿಂದೆನೆ ಈ ದೇಶ ಆಳುವೆವು ನಿನ್ನಾಣೆ. ಶಪಥ ಕೈಯುವೆವು ಹಿಂದೆನೆ ಈ ದೇಶ ಆಳುವೆವು ನಿನ್ನಾಣೆ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜಯ ಭೀಮ ಅಮರ. ಎಷ್ಟು ದಿನ 65 ವರ್ಷ ನಂತರ ಅಂದ್ರ 1956 ಡಿಸೆಂಬರ್ 6 ಏನಂದ್ರ ಈ ಒಂದು ಭೂಮಿಯಿಂದ ಬಿಟ್ಟು ಹೋಗ್ತಾರ. ಅಂದ್ರ ಮರಣವನ್ನು ಹೊಂದುತ್ತಾರ ಅಥವಾ ವಿಧಿವಶರಾಗ್ತಾರ. ಹೌದಲ್ಲ? ಅಂದ್ರ ಈ ಒಂದು 65 ವರ್ಷದ ದಿನಗಳಲ್ಲಿ ಅವರು ಮಾಡಿರುವಂತ ಸಾಧನೆ ಅಂತ ಇಂತ ಸಾಧನೆ ಅಲ್ಲ, ಮಹಾನ್ ದೊಡ್ಡ ಸಾಧನೆ. ಏನಪ್ಪಾ ಅಂದ್ರ ನಾವಿಲ್ಲಿ ಸ್ವತಂತ್ರವಾಗಿ ಇಲ್ಲಿ ಶಾಲೆ ಕಲಿಯಕತ್ತೀವಪ್ಪ ಅಂದ್ರ ಒಂದು ಅವ್ರದವಾದ ಒಂದು ಕೆಲಸ ಮಹತ್ವದಾಗಿದೆ. ಅಂದ್ರೆ ಒಂದು ದೊಡ್ಡ ಸಂವಿಧಾನವನ್ನು ಕೊಟ್ಟು ಹೋದ್ರು. ಹೌದಾ? ಆ ಒಂದು ಸಂವಿಧಾನದಲ್ಲಿ ಏನನ್ನು ಒಳಗೊಂಡಿದೆ? ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ ಮತ್ತು ಸೌಹಾರ್ದತೆಯನ್ನು ಒಳಗೊಂಡಿದಲ್ಲ. ಅವು ಅಂದ್ರೆ ಏನ್ ಗೊತ್ತಲ್ಲ? ಎಲ್ಲರೂ ಸಮಾನವಾಗಿದ್ದು ಶಿಕ್ಷಣವನ್ನು ಪಡೆದು ಮತ್ತು ಎಲ್ಲಾ ರೀತಿಯಲ್ಲಿ ಸ್ವತಂತ್ರವಾಗಿರುವಂತೆ ಒಂದು ಗ್ರಂಥವನ್ನು ಕೊಟ್ಟೋದ್ರು. ಹೌದಲ್ಲ? ಮಾನಸಿಕವಾಗಿ ಎಷ್ಟು 68 ವರ್ಷ ಕಳೆದ್ರು ಕೂಡ ಅವ್ರ ಹೆಸರು ಡಾಕ್ಟರ್ ಅಂದ್ರೆ ಸಾಕು, ನಿಮ್ಗೆ ಬೇರೆ ಡಾಕ್ಟರ್ ನೆನಪಾಗ್ತಾ ಇಲ್ಲ, BR ಅಂಬೇಡ್ಕರ್ ನೆನಪಾಗ್ತಾ ಇದಾರೆ. ಅಂದ್ರೆ ನೋಡ್ರಿ ಅವ್ರ ಸಾಧನೆ ಯಾವ ರೀತಿ ಆಗೈತೆ. ಅವ್ರ ಸಾಧನೆ ಯಾವ ರೀತಿ ಆಗೈತೆ ಅಂದ್ರೆ, ನೀವು ಡಾಕ್ಟರ್ ಅಂದ ತಕ್ಷಣ BR ಅಂಬೇಡ್ಕರ್ ಅನ್ನೋ ಹೆಸರು ಪಟ್ಟ ಅಂತ ಬರ್ತಾ ಇದೆ ಅಂದ್ರೆ ಅದು ಸಣ್ಣ ಪುಟ್ಟ ಸಾಧನೆ ಅಲ್ಲ. ಬಟ್ ಅವ್ರನ್ನ ನೀವು ನೋಡೇ ಇಲ್ಲ. ಆದ್ರೂ ಕೂಡ ಅವ್ರ ಹೆಸರು ನಿಮ್ ಮನಸ್ಸಲ್ಲಿ ಎಷ್ಟು ಅಳಿಸದಾಗಿ ಕುಳಿತಿದೆ ಅಂದ್ರೆ ಅವರ ಮಾಡಿರುವ ಸಾಧನೆಯಿಂದ ಮಾತ್ರ ಅಂತ ಹೇಳಕ್ ಸಾಧ್ಯ. ಯಾಕಂದ್ರೆ ನಾವೆಲ್ಲರೂ ಇಷ್ಟು ಶಿಸ್ತಿನಿಂದ, ನೀವು ಇಷ್ಟೆಲ್ಲ ಯೂನಿಫಾರ್ಮ್ ಇಂದ ಶಿಸ್ತಿನಿಂದ ಈ ಶಿಕ್ಷಣ ಕಲಿತಾ ಇದ್ರ ಅನ್ನಕ್ಕೆ ಮುಖ್ಯ ಕಾರಣನೇ ಅವರು. ಯಾಕಂದ್ರೆ ಸಂವಿಧಾನವನ್ನು ರಚನೆ ಮಾಡದೇ ಇದ್ದಿದ್ರೆ ನೀವು ಯಾರು ಇಲ್ಲಿ ಈ ರೀತಿಯಾಗಿ ಮುಕ್ತವಾಗಿ ಶಾಲೆಯನ್ನು ಓದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದು ಒಂದು ಅವ್ರು ಕೊಟ್ಟಿರೋ ಕೊಡುಗೆಯಿಂದ ನಾವೆಲ್ಲರೂ ಇಷ್ಟು ಶಿಸ್ತಿನಿಂದ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ ಆಯ್ತು. ಮತ್ತೆ ಇವ್ರು ಕೊಟ್ಟಿದ್ದು ಬರೀ ಶಿಕ್ಷಣಕ್ಕಷ್ಟೇ ಅಲ್ಲ, ಸಮಾಜದಲ್ಲಿರುವ ಇನ್ನಿತರ ಶೋಷಣೆಗೊಳಗಾದವರಿಗೆ ಮತ್ತೆ ಅಸ್ಪೃಶ್ಯರಿಗೆ ಎಲ್ಲರಿಗೂ ಕೂಡ ಒಂದು ಸಮಾನತೆ ಸಿಗ್ಲಿ ಅನ್ನುವ ಉದ್ದೇಶದಿಂದ ಅವರು ಸಂವಿಧಾನವನ್ನು ಬರೆದ್ರು. ಆ ಸಂವಿಧಾನ ಬರೆದು ಇಡೀ ಪ್ರಪಂಚದಲ್ಲೇ ಒಂದು ಹೆಸರು ಮಾಡಿತ್ತು. ಅದಕ್ಕೋಸ್ಕರನೇ ಅವರ ನಮ್ಮನ್ನ ಬಿಟ್ಟು ಅಗಲಿದ ದಿನವನ್ನು ನಾವು ಮಹಾಪರಿನಿರ್ವಾಹಣಾ ದಿನ ಅಂತ ಆಚರಣೆ ಮಾಡ್ತೇವೆ. ಬಟ್ ಬೇರೆಯವರೆಲ್ಲ ಕೆಲವೊಬ್ರು ಇರ್ತೀವಿ, ನಾವು ನೀವು ಎಲ್ಲರೆಲ್ಲರಲ್ಲೂ ಕೆಲವೊಬ್ರು ಏನಾಗುತ್ತೆ ಅಂದ್ರೆ ತೀರ್ಕೊಂಡಿರ್ತಾರೆ. ಅವ್ರು ತೀರ್ಕೊಂಡಾಗ ಅವ್ರನ್ನ ನಾವು ಯಾವ ರೀತಿಯಾಗಿ ಇದು ಮಾಡ್ತೀವಿ, ಯಾವ ಆಚರಣೆ ಮಾಡ್ತೀವಿ? ಪುಣ್ಯತಿಥಿ ಮಾಡ್ತೀವಿ. ಹೌದಾ? ಅವ್ರು ಏನ್ ಮಾಡ್ತೀವಿ? ಅವ್ರು ಏನು ಸಾಧನೆ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅವ್ರದ್ದು ಪುಣ್ಯತಿಥಿ ಮಾಡ್ತೀವಿ. ಬಟ್ ನಮ್ಗೆ ಆತರ ಆಗ್ಬಾರ್ದು. ನಾವು ಏನ್ ಮಾಡ್ಬೇಕು? ನಮ್ಮ ಪುಣ್ಯತಿಥಿಯನ್ನ ದಿನಾಚರಣೆಯಾಗಿ ಮಾಡ್ಬೇಕಾಗಿತ್ತಂದ್ರೆ ಇಂಥ ಮಹಾನ್ ವ್ಯಕ್ತಿಗಳ ಸಾಧಕರ ಜೀವನ ಚರಿತ್ರೆಯನ್ನು ನಾವು ಓದ್ಬೇಕು. ಓದಿದಾಗ ಕೂಡ ನಮ್ಮದನ್ನ ಏನಾಗುತ್ತಂದ್ರೆ ಆ ಪುಣ್ಯತಿಥಿಯನ್ನ ಬದಲಾವಣೆ ಮಾಡಿ ಏನ್ ಮಾಡ್ಬೋದು? ನಾವು ದಿನಾಚರಣೆಯಾಗಿ ಆಚರಣೆ ಮಾಡುವಂತ ಸಾಧ್ಯತೆ ಇರುವುದು ಇಂಥ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಓದಿದಾಗ ನಾವು ಕೂಡ ಅವರ ಜೀವನದ ದಾರಿಯಲ್ಲೇ ನಾವು ಸಾಗೋದಕ್ಕೆ ಸಹಾಯ ಆಗ್ತದ. ಅದಕ್ಕಾಗಿ ನೀವು ನಿಮ್ಮ ಲೈಬ್ರರಿಯಲ್ಲಿರುವಂತಹ ಪುಸ್ತಕಗಳನ್ನ ಸುಮ್ನೆ ತಗೋಬೇಡ್ರಿ. ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಇರುವಂತಹ ಪುಸ್ತಕಗಳನ್ನ ತಗೊಂಡು ಬಿಡುವಿನ ಸಮಯದಲ್ಲಿ ಓದಿದಾಗ ನಿಮ್ಗ ಅವರ ಜೀವನದಲ್ಲಿ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ರು, ಅದರ ಜೀವನ ರೂಪಿಸ್ಕೊಳ್ತಾ ಇದ್ರು, ಅದನ್ನ ನೀವು ನಿಮ್ ಜೀವನದಲ್ಲಿ ರೂಪಿಸ್ಕೊಳ್ಳಕ್ ಸಹಾಯ ಆಗ್ತದ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಮಾಡ್ತಾರೆ. ಕಾಲೇಜು ಶಿಕ್ಷಣದಲ್ಲಿ ಕೂಡ ಅಷ್ಟೊತ್ತಿಗಾಗ್ಲೇ ಅವರಿಗೆ 16-17ನೇ ವಯಸ್ಸಿಗೆ ಮದುವೆ ಮಾಡ್ಬಿಡ್ತಾರೆ. ಆಗೆಲ್ಲ ಸಣ್ಣ ವಯಸ್ಸಿಗೆ ಮದುವೆ ಮಾಡ್ತಿದ್ರಲ್ಲ, ಮದುವೆ ಮಾಡ್ತಾರೆ. ಸೊ ನಾವು ನೀವೇನಾದ್ರೂ ಸಣ್ಣ ವಯಸ್ಸಿಗೆ ಮದುವೆ ಆದ್ರೆ ಏನಾಗ್ತದ? ಸಂಸಾರದ ಜಂಜಾಟಗಳೊಳಗ ಓದೋದಕ್ಕೆ ಆಗಲ್ಲ. ಆದ್ರ ಅಂಬೇಡ್ಕರ್ ಅವ್ರಿಗೆ ಆ ಪರಿಸ್ಥಿತಿ ಅವ್ರ ತಂದೆ ಮಾಡಿಕೊಡ್ಲಿಲ್ಲ. ಅವ್ರ ತಂದೆ ಇವ್ರನ್ನ ಮದುವೆ ಮಾಡಿಕೊಟ್ರು ಅವ್ರ ಶಿಕ್ಷಣಕ್ಕೆ ಹೋಗೋದಕ್ಕೆ ಏನ್ ಮಾಡ್ಬೇಕು ಎಲ್ಲಾ ಸೌಕರ್ಯವನ್ನ ಮಾಡಿಕೊಟ್ರು. ಸಂಸಾರವನ್ನೆಲ್ಲ ಅವ್ರ ತಂದೆ ನೋಡ್ಕೊಂಡು ಹೋದ್ರು, ಇವ್ರಿಗೆ ಓದೋದಕ್ಕೆ ಅವಕಾಶ ಮಾಡಿಕೊಟ್ರು. ಅವ್ರ ತಂದೆ ಜೊತೆಗೆ ಇನ್ನೊಬ್ಬರನ್ನ ನಾವು ನೆನಬೇಕು. ಯಾರು ಅಂತಂದ್ರೆ ರಮಾಬಾಯಿ. ಯಾರು ರಮಾಬಾಯಿ ಅಂದ್ರೆ ಅಂಬೇಡ್ಕರ್ ಅವರ ಹೆಂಡತಿ. ಭೀಮಾಬಾಯಿ ತಾಯಿ ಅಂದ್ರೆ ಯಾರು ಕಳಿಸ್ಕೊಡ್ತಾರೆ? ಕಳಿಸ್ಕೊಡಲ್ಲ. ಆದ್ರೆ ಆ
ರಮಾಬಾಯಿ ಏನ್ ಮಾಡ್ತಾರೆ, ರಮಾತಾಯಿ ಅಂಬೇಡ್ಕರ್ ಅವರನ್ನ ಎಷ್ಟು ಬೇಕಾದ್ರೆ ಓದು, ನಾನು ಸಂಸಾರದ ಜವಾಬ್ದಾರಿಯನ್ನು ಹೊತ್ಕೊಳ್ತೀನಿ ಅಂತ ಅವರ ಮಾವನೊಂದಿಗೆ ಅವರು ಕೆಲಸಕ್ಕೆ ಹೋಗಿ ಸಂಸಾರವನ್ನ ನೋಡ್ಕೊಂಡು ಹೋಗ್ತಾರೆ. ಇವರು ಶಾಲೆಯನ್ನ ಕಲಿತಾರೆ, ಕಾಲೇಜನ್ನ ಕಲಿತಾರೆ, ಕಾಲೇಜಿನಲ್ಲಿ ಒಳ್ಳೆ ಒಂದು ಸ್ಥಾನದಲ್ಲಿ ಪಾಸ್ ಆಗ್ತಾರೆ. ಅದಾದ ನಂತರ ಇನ್ನೂ ಹೆಚ್ಚು ಓದಬೇಕು ಅಂತ ಅನ್ಸುತ್ತೆ ಅವ್ರಿಗೆ. ಇನ್ನೂ ಹೆಚ್ಚು ಓದಬೇಕು ಅಂತ ಅನ್ಸಿದಾಗ ಅವರು ಅಮೆರಿಕಾದಲ್ಲಿ ಹೋಗಿ ಓದ್ತಾರೆ, ಅದೇ ರೀತಿ ಇಂಗ್ಲೆಂಡಿನಲ್ಲಿ ಹೋಗಿ ಓದ್ತಾರೆ. ಸೊ ನಮ್ಮ